ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಭೈರವ ದೇವಸ್ಥಾನಕ್ಕೆ ಹೋಗುವ ದಾರಿ ನೋಡೋಕೆ ಅಷ್ಟೇ ಚೆಂದಾಗಿರುತ್ತೆ. ರೋಡ್ ಹತ್ರ ತೋಟ ಮತ್ತು ತೆಂಗಿನ ಮರ, ಮಾವಿನ ಮರ ನೋಡೋಕೆ ಅತ್ಯಷ್ಟ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಳ್ಳೆ ಜಾಗ ಇದು. ಬಂದು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. కావాలా సాధ్యమంత ಫ್ರೆಂಡ್ಸ್, ಇಲ್ಲಿ ಒಂದು ಚಿಕ್ಕದಾದ ಒಂದು ಚರ್ಚು ಒಂದು ಐತೆ. ಅದಾದ ಮೇಲೆ ಭೈರವ ದೇವಸ್ಥಾನ ಐತೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. టీవీఎస్లోనే వచ్చేసినాడు చూడప్ప. ఫంక్షన్ అంటే ಚಿಕ್ಕಂದ ಹೋಗಲ್ಲ. ಇಡೀ ಯಾವ್ದು ಇಲ್ಲು ಫಂಕ್ಷನ್ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿರುತ್ತೆ. ಇಲ್ಲಿ ಒಳಗೆ ಹೋಗಬೇಕು. ಎಲ್ಲ ಇಲ್ಲೇ ನಿಲ್ಲಿಸಿರ್ತಾರೆ. ಸ್ವಲ್ಪ ముందే ಹೋದರೆ సిక్కుతే. ఏం జన్మ మేము వచ్చినప్పుడు ఫ్రీగా ఉండే ఇదే భోజనం తినేది. భోజనాలు వేసి తట్లు ఎత్తుకొని వాళ్ళ కట్టుకొని పోవాలి. ಫ್ರೀ ಊಟ ವ್ಯವಸ್ಥೆ ಇದೆ ಇಲ್ಲಿ. ಬೆಳಗ್ಗೆ ಟಿಫನು, ಮಧ್ಯಾಹ್ನ ಊಟ ಇರುತ್ತೆ. ಅಮಾವಾಸ್ಯೆ కదా, ఇంకా ಪಾಯಿಂಟ್ಲು ಕೂಡ ಜಾಸ್ತಿ ಏನಿಲ್ಲ. ಬಾಡನಪಲ್ಲಿಂದ ಕಂದಿಗುಪ್ಪ ಹೋಗೋ ದಾರಿಯಲ್ಲಿ ಇರೋದು ಭೈರವ ದೇವಸ್ಥಾನ. ಬಂದು ನೋಡಿ, ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. చాలా కివి ఉంటే ఏం లేదు, స్వామి కీడే మొక్కుంటాం, పర్వాలేదు. ఎన్నో స్వాములు ఉండాలిలే. నేను దింపేసి ఉంటే సైడ్లో ఆడు కూడా లేదు.